ನಾನು ಮನುಷ್ಯ ಸೇರಿಯೇ ಇದೆಲ್ಲ ಮಾಡಿದ್ದು ಅಂತ ರಿಷಿ ಹೇಳಿದ್ದನ್ನು ಕೇಳಿ ರುದ್ರ ಶಾಕ್ ಆಗ್ತಾನೆ. ಅವನ ಆಶ್ಚರ್ಯವನ್ನು ನೋಡಿ ರಿಷಿ ನಗ್ತಿದ್ದಾನೆ. ಬಾಯಿಂದ ಸುರಿತಿರೋ ರಕ್ತದೊಂದಿಗೆ ಅವನು ನೋಡೋದಕ್ಕೆ ತುಂಬ ಕ್ರೂರವಾಗಿ ಕಾಣ್ತಿದ್ದಾನೆ. ನಿಜ ಹೇಳಬೇಕಂದ್ರೆ ರಿಷಿಯನ್ನು ರುದ್ರ ತುಂಬ ನಂಬಿದ್ದ. ಒಳ್ಳೆಯವನಂತ ಪ್ರತಿಯೊಂದನ್ನು ಅವನಿಗೆ ಒಪ್ಪಿಸಿ ತನ್ನ ಪ್ರತಿ ಎಮೋಷನನ್ನು ಹಂಚ್ಕೊಳ್ತಿದ್ದ ರುದ್ರನಿಗೆ ಆ ಸಮಯದಲ್ಲಿ ರಿಷಿಯನ್ನು ನೋಡಿದ್ರೆ ರಾಕ್ಷಸನಿಗಿಂತ ಕಡಿಮೆ ಅನ್ನಿಸ್ತಿಲ್ಲ. ಆದರೆ ರುದ್ರ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಜೋರಾಗಿ ಉಸಿರು ಬಿಟ್ಟು ನಂತರ ರಿಷಿ ಕಡೆ ನೋಡ್ತಾ, ಈಗ ಮನುಷ್ಯ ಎಲ್ಲಿದ್ದಾಳೆ ಅಂತ ಕೇಳಿದ. ಎಲ್ಲಿದ್ದರೆ ನಿನಗೆ ಯಾಕೆ, ಅವಳ ಮೇಲೆ ಮತ್ತೆ ರಿವೆಂಜ್ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ರಿಷಿ ಕೇಳಿದ. ಖಂಡಿತ ರಿಷಿ, ಖಂಡಿತವಾಗಿಯೂ ಪ್ಲ್ಯಾನ್ ಮಾಡ್ತೀನಿ ಅಂತ ರುದ್ರ ಹೇಳ್ದ. ಆ ಮಾತಿಗೆ ರಿಷಿ ಗಾಬರಿಪಟ್ಟು, ರುದ್ರ ಯಾಕೆ ನಿನಗಿನ್ನೂ ಅವಳ ಮೇಲೆ ಹಾಗೆ, ನೀನು ಅವಳ ಫ್ಯಾಮಿಲಿಯನ್ನು ಬೀದಿಗೆ ಬೀಳುವಂತೆ ಮಾಡಿದೆ. ಅವಳು ನಿನ್ನ ಪ್ರೀತಿಯನ್ನು ನಿನಗೆ ದೂರ ಮಾಡಿದ್ಲು. ಎರಡಕ್ಕೂ ಸರಿಯಾಯಿತು. ಈಗ ನಿನ್ನ ಪ್ರೇಯಸಿ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತು. ಅವಳು ಒಪ್ಕೊಂಡ್ರೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊ. ಇನ್ನು ಮನುಷ್ಯ ತಂಟೆಗೆ ಬರಬೇಡ ಅಂತ ಗಟ್ಟಿಯಾಗಿ ಹೇಳ್ದ ರಿಷಿ. ಆ ಮಾತುಗಳಿಗೆ ರುದ್ರ ಜೋರಾಗಿ ನಕ್ಕು, ನಿನ್ನ ನೋಡ್ತಿದ್ರೆ ತುಂಬ ಕರುಣೆ ಅನ್ನಿಸ್ತಿದೆ ರಿಷಿ. ನಿಜಕ್ಕೂ ನಿನಗೆ ಮನುಷ್ಯ ಬಗ್ಗೆ ಅವಳ ಫ್ಯಾಮಿಲಿ ಬಗ್ಗೆ ಏನು ಗೊತ್ತು ಅಂತ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳಿದ ರುದ್ರ. ಆ ಪ್ರಶ್ನೆಗೆ ಪೆಟ್ಟು ತಿಂದವನಂತೆ ನೋಡ್ತಾ, ಅಂದರೆ ನಿನ್ನ ಉದ್ದೇಶ ಏನು? ನಾನು ಪ್ರೀತಿಸಿದ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ವಾ ಅಂತ ಕೇಳಿದ ರಿಷಿ. ಹೌದು, ನಿನಗೇನೂ ಗೊತ್ತಿಲ್ಲ ಅಂತ ರುದ್ರ ಅಂದ. ಆ ಮಾತಿಗೆ ಸೀರಿಯಸ್ ಆಗಿ ರುದ್ರನ ಕಡೆ ನೋಡಿದ ರಿಷಿ. ಯಾಕೆ ಹಾಗೆ ನೋಡ್ತಿದ್ಯಾ? ನಿಜಕ್ಕೂ ನಿನಗೆ ಮನುಷ್ಯ ಫ್ಯಾಮಿಲಿ ಬಗ್ಗೆ ಗೊತ್ತಾ? ಅವರದ್ದೇನೋ ಶ್ರೀಮಂತ ಕುಟುಂಬ ಅಂದ್ಕೊಂಡಿದ್ಯಾ? ಮನುಷ್ಯ ತಂದೆ ಕೇವಲ 10 ಕೋಟಿ ಟರ್ನ್ ಓವರ್ ಇರೋ ಒಂದು ಸಾಮಾನ್ಯ ಕಂಪನಿ ಮಾತ್ರ ಇದೆ. ಆ ಕಂಪನಿ ಕೂಡ ಪೂರ್ತಿ ಸಾಲದಲ್ಲಿ ಮುಳುಗಿ ಹೋಗಿದೆ. ಆ ಕಂಪ್ನಿ ನಿಲ್ಲಬೇಕಂದ್ರೆ ಯಾರಾದರೂ ಒಬ್ಬರು ಸಪೋರ್ಟ್ ಇರಲೇಬೇಕು. ಆ ಸಪೋರ್ಟ್ಗೋಸ್ಕರವೇ ಮನುಷ್ಯ ಅವರ ಮಮ್ಮಿ ನಮ್ಮ ಮಮ್ಮಿಯನ್ನು ಬುಟ್ಟಿಗೆ ಹಾಕ್ಕೊಂಡು ತನ್ನ ಮಗಳ ಜೊತೆ ಮದುವೆ ಪ್ರಪೋಸಲ್ ಇಟ್ಟಿದ್ಲು. ಒಂದು ವೇಳೆ ನಾನು ಊಹೆ ತಪ್ಪಾಗದಿದ್ದರೆ ಮನುಷ್ಯ ಕೂಡ ನಿನ್ನ ಹಿಂದಿರೋ ಆಸ್ತಿಯನ್ನು ನೋಡಿಯೇ ನಿನ್ನ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ ಅಂತ ರುದ್ರ ಅಂದ. ಅದನ್ನು ಕೇಳಿದ ಕೂಡಲೇ ರಿಷಿ ಕೋಪದಿಂದ, ನಿನ್ನ ಮನುಷ್ಯ ಬಗ್ಗೆ ತಪ್ಪಾಗಿ ಮಾತಾಡಬೇಡ ರುದ್ರ ಅಂತಂದ. ಆ ಮಾತಿಗೆ ರುದ್ರ ಅವನನ್ನು ವಿಚಿತ್ರವಾಗಿ ನೋಡ್ತಾ, ಅದಕ್ಕೆ ನಿನ್ನನ್ನು ಹುಚ್ಚ ಅನ್ನೋದು. ಅವಳು ಯಾರು, ಅವಳ ಕ್ಯಾರೆಕ್ಟರ್ ಏನು ಅಂತ ನನಗೆ ಯಾವಾಗಲೂ ಅರ್ಥ ಆಯಿತು. ಅದು ನಿನಗಿನ್ನೂ ಅರ್ಥ ಆಗಿಲ್ಲ. ಈಗಲೂ ನಾನು ಅರ್ಥ ಆಗುವಂತ ಹೇಳ್ತಿದ್ದೀನಿ, ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಸರಿ, ನಿನ್ನದು ಅವಳದು ಪರ್ಸ್ನಲ್ ವಿಷಯ, ನನಗಿನ್ನೂ ಅನಗತ್ಯ. ಆದರೆ ನಿನಗೆ ಮಾತ್ರ ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ನಾನು ಸ್ಪೆಷಲ್ಲಾಗಿ ಮನುಷ್ಯ ಫ್ಯಾಮಿಲಿಯನ್ನು ರೋಡಿಗೆ ತಂದಿದ್ದು ಏನೂ ಇಲ್ಲ. ಆಲ್ರೆಡಿ ಅವ್ರ ಫ್ಯಾಮಿಲಿ ರೋಡ್ ಮೇಲೆ ಇತ್ತು. ನಾನು ಅದನ್ನು ಇನ್ನಷ್ಟು ಟೈಟ್ ಮಾಡಿದೆ. ಅದಕ್ಕೆ ಕಾರಣ ಆ ಮನುಷ್ಯ ನಮ್ಮ ತಾತನ ಪ್ರಾಣ ಜೊತೆ ಆಟ ಆಡಿದ್ಲು. ಅದಕ್ಕೆ ಈಗಾಗಲೇ ಸಾಲದಲ್ಲಿ ಮುಳುಗಿ ಹೋಗಿದ್ದವರ ಕಂಪ್ನಿಯನ್ನು, ಅವ್ರ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿಸ್ದೆ ಅಂತ ಹೇಳ್ದ ರುದ್ರ. ಅವನು ಹೇಳೋದನ್ನು ಕೇಳ್ತಾ, ಅಂದರೆ ಈಗ ನೀನು ನನಗೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ಯಾ ಅಂತ ಕೇಳಿದ ರಿಷಿ. ಇಲ್ಲ ರಿಷಿ, ಇದು ಎಕ್ಸ್ಪ್ಲನೇಷನ್ ಅಲ್ಲ, ಈಗಾಗಲೇ ಹುಚ್ಚು ಹಿಡಿದಿರೋನಿಗೆ ಹುಚ್ಚು ಬಿಡಿಸ್ತಿದ್ದೀನಿ ಅಂತ ರುದ್ರ ಅಂದ. ಇಲ್ಲ, ನಾನೇನು ಹುಚ್ಚ ಅಲ್ಲ, ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ. ಅವಳ ಪ್ರೀತಿಗಾಗಿ ಇದೆಲ್ಲ ಮಾಡಿದೆ ಅಂತ ದೊಡ್ಡದಾಗಿ ಹೇಳ್ಕೊಂಡ ರಿಷಿ. ರುದ್ರ ನಗ್ತಾ, ಮೂರ್ಖನಾಗಬೇಡ ರಿಷಿ. ಎನಿವೆ, ಇನ್ನೂ ನಿನ್ನನ್ನು ನಂಬಿಸಬೇಕಾದ ಅಗತ್ಯ ನನಗಿಲ್ಲ. ಬಟ್ ಮನುಷ್ಯ ಎಲ್ಲಿದ್ದಾಳೆ ಅಂತ ಹೇಳಿದರೆ ಮಾತ್ರ ನೀನು ಇಲ್ಲಿಂದ ಹೊರ ಬರ್ತೀಯ. ಇಲ್ದಿದ್ರೆ ಬದುಕಿರೋಷ್ಟು ದಿನ ನನ್ನ ಕೈ ಕೆಳಗೆ ಬದುಕಬೇಕಾಗತ್ತೆ. ಈ ರುದ್ರ ಕ್ರಿಯೇಟ್ ಮಾಡೋ ಜೈಲಿನಲ್ಲಿರಬೇಕಾಗತ್ತೆ ಅಂತ ರುದ್ರ ಅಂದ. ಆ ಮಾತಿಗೆ ಸೀರಿಯಸ್ ಆಗಿ ರುದ್ರನ ಕಡೆ ನೋಡ್ತಾ, ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಿನ್ನ ಬೆದರಿಕೆಗಳಿಗೆ ನಾನೇನು ಹೆದರಲ್ಲ ರುದ್ರ. ಹೀಗೆ ಬೆದರಿಸಿ ಮನುಷ್ಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೋಬೇಡ. ಈಗ ಅವಳು ಎಲ್ಲಿದ್ದಾಳೆ ಅಂತ ನಾನು ಹೇಳಿದ್ರೆ ನೀನು ಅವಳ ಕೊಂದು ಹಾಕ್ತೀಯಾ ಅಂತ ನನಗೆ ಗೊತ್ತು. ಸೊ ಎಂಥ ಪರಿಸ್ಥಿತಿಯಲ್ಲೂ ನಿನಗೆ ಹೇಳಲ್ಲ ಅಂದ ರಿಷಿ. ಒಬ್ಬ ಗೆಳೆಯನಾಗಿ ರಿಷಿ ಮೇಲೆ ಇನ್ನೂ ಎಲ್ಲೋ ಒಂದು ಕಡೆ ಮೃದು ಮನೋಭಾವ ಇರೋದ್ರಿಂದ ರುದ್ರ ಅವನನ್ನು ಇಷ್ಟೊತ್ತಿನವರೆಗೆ ಒಂದು ಹಂತದವರೆಗೆ ಮಾತ್ರ ಡೀಲ್ ಮಾಡ್ದ. ಆದರೂ ರಿಷಿ ಇನ್ನೂ ಮೂರ್ಖನಂತೆ ವರ್ತಿಸ್ತಿರೋದನ್ನು ನೋಡಿ ಕಿರಿಕಿರಿಗೊಳ್ಳುತ್ತಾ, ಹೇಯ್, ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ಅವಳು ತುಂಬ ಡೇಂಜರ್ ಕಣೋ. ಅವಳನ್ನ ಹಾಗೆ ಬಿಟ್ಟರೆ ಇನ್ನು ಎಷ್ಟು ಜನರ ಲೈಫ್ ಹಾಳು ಮಾಡ್ತಾಳೋ ನೀನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಬೇಕಿದ್ರೆ ಇದನ್ನು ನೋಡು ಅನ್ನುತ್ತಾ ಜೇಬಿನಿಂದ ಮೊಬೈಲ್ ತೆಗೆದ ರುದ್ರ. ಅದರಲ್ಲಿ ಮನುಷ್ಯ ಒಂದು ಕಾಲದಲ್ಲಿ ಪುರುಷೋತ್ತಮ ಅವರ ಮೆಟ್ಟಿಲುಗಳ ಮೇಲಿಂದ ತಳ್ಳಿ CC ಕ್ಯಾಮ್ರಾ ರೆಕಾರ್ಡಿಂಗ್ ರಿಷಿಗೆ ತೋರಿಸ್ದ. ಅದರಲ್ಲಿ ಪ್ಲೇ ಆಗ್ತಿರೋ ಸೀನ್ ನೋಡಿದ ರಿಷಿ ಮುಖದಲ್ಲಿ ಬಣ್ಣಗಳು ಬದಲಾಗ್ತಿವೆ. ವಿಡಿಯೋ ಎಲ್ಲ ಮುಗಿದ ಮೇಲೆ ಬ್ಲೈಂಡ್ ಆಗಿ ರುದ್ರನ ಕಡೆ ನೋಡ್ತಾ, ಅವಳು ಯಾಕೆ ತಾತನ ಕೊಲ್ಬೇಕಂತ ಅಂದ್ಕೊಂಡ್ಳು ಅಂತ ಕೇಳ್ದ ರಿಷಿ. ಅವಳು ತಾತನನ್ನು ಕೊಲ್ಲಬೇಕು ಅಂತ ಅಂದ್ಕೊಳ್ಳಿಲ್ಲ. ತಾತನನ್ನು ಹಾಸ್ಪಿಟಲ್ನಲ್ಲಿ ಸೇರಿಸುವಂತೆ ಮಾಡಿದ್ರೆ ಕನಿಷ್ಠ ನಮ್ಮ ತಾತನಿಗಾಗಿ ಆದರೂ ನಾನು ಅವಳನ್ನು ಬೇಗ ಮದುವೆ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡ್ಳು. ಅದಕ್ಕಾಗಿ ಇದೆಲ್ಲ ಮಾಡಿದ್ಲು
ಅದು ಅವರ ಬ್ಯಾಡ್ ಲಕ್. ಟ್ರೀಟ್ಮೆಂಟ್ ತಗೊಳ್ತಾ ತೀರಿ ಹೋದರು. ಇದೆಲ್ಲ ಮಾಡಿದವಳನ್ನ ನಾನು ಹೇಗೆ ಸುಮ್ಮನೆ ಬಿಡ್ತೀನಿ? ಅದಕ್ಕೆ ಈಗಾಗಲೇ ಪ್ರಾಬ್ಲಮ್ನಲ್ಲಿದ್ದವಳನ್ನ ಇನ್ನಷ್ಟು ಪ್ರಾಬ್ಲಮ್ಗೆ ನೂಕ್ತೆ ಅಷ್ಟೇ. ಅದರಿಂದಲೇ ಅವಳು ನಿನ್ನನ್ನು ಯೂಸ್ ಮಾಡಿಕೊಂಡ್ಳು, ನನ್ನ ಪರ್ಸ್ನಲ್ ಲೈಫ್ ಮೇಲೆ ಪೆಟ್ಟು ಕೊಟ್ಟಳು. ಇನ್ನು ಅವಳನ್ನ ಬಿಡೋ ಪ್ರಶ್ನೆ ಇಲ್ಲ. ನನ್ನ ಕೈಯಲ್ಲಿ ಖಂಡಿತವಾಗಿ ದೊಡ್ಡ ಪೆಟ್ಟು ತಿಂದೆ ಸಾಯ್ತಾಳೆ ಅಂತ ರುದ್ರ ಅಂದ. ಆ ಕ್ಷಣದಲ್ಲಿ ಋಷಿಗೆ ಏನು ನಂಬಬೇಕು ಏನು ನಂಬಾರ್ದು ಅಂತ ಅರ್ಥ ಆಗ್ತಿಲ್ಲ. ಆದ್ದರಿಂದ ಯೋಚಿಸ್ತಾ ಮೌನವಾಗಿ ಉಳಿದು ಬಿಟ್ಟ. ಆಗ ರುದ್ರ ಅವನ ಹತ್ರ, ಋಷಿ, ಇವಾಗೇನಾದರೂ ಅವಳು ಎಲ್ಲಿದ್ದಾಳೆ ಅಂತ ಹೇಳ್ತೀಯಾ ಇಲ್ವಾ ಕೇಳಿದ ರುದ್ರ. ಅಷ್ಟರಲ್ಲಾಗಲೇ ಮನಿಷಾ ಮೇಲೆ ನಂಬಿಕೆ ಮೆಲ್ಲಗೆ ಕಡಿಮೆ ಆಗಿದ್ದರಿಂದ ಋಷಿ ತಡಬಡಾಯಿಸುತ್ತಲೇ, ಒಂದು ನಿಮಿಷ, ನಾನು ಅವಳಿಗೆ ಫೋನ್ ಮಾಡ್ತೀನಿ. ನನ್ನ ಫೋನ್ ಎಲ್ಲಿದೆ ಅಂತ ಕೇಳಿದ ಋಷಿ. ಏನು, ಯಾವುದಾದ್ರೂ ಪ್ಲ್ಯಾನ್ ಮಾಡ್ತಿದ್ಯಾ? ಕಾಲ್ ಮಾಡೋ ಚಾನ್ಸ್ ಕೊಟ್ಟರೆ ಅವಳಿಗೆ ಓಡ್ ಹೋಗು ಅಂತ ಹೇಳ್ತೀಯಾ ಅಂತ ರುದ್ರ ಕೇಳಿದ. ಇಲ್ಲ ರುದ್ರ, ಆ ವಿಡಿಯೋ ನೋಡಿದ ಮೇಲೆಯೂ ನಾನು ಹಾಗೆ ಹೇಗೆ ಹೇಳ್ತೀನಿ ಅಂತ ನೆಮ್ಮದಿಯಾಗಂದ ಋಷಿ. ಅದರಿಂದ ತನ್ನ ಮನುಷ್ಯರ ಕಡೆ ನೋಡಿ ಫೋನ್ ಕೊಡಿ ಅಂತ ಹೇಳಿದ ರುದ್ರ. ತಕ್ಷಣ ಋಷಿ ಫೋನ್ ತಂದು ರುದ್ರನಿಗೆ ಕೊಟ್ಟ. ಒಬ್ಬ ಸೆಕ್ಯೂರಿಟಿ ಗಾರ್ಡ್, ನಂಬರ್ ಹೇಳು ಅಂದ ರುದ್ರ. ಮೈ ಲವ್ ಅಂತ ಫೀಡ್ ಆಗಿರುತ್ತೆ ಎಂದು ಎಲ್ಲೋ ನೋಡ್ತಾ ಹೇಳಿದ ಋಷಿ. ಅಬ್ಬಾ ಅಂತ ಒಂದು ಲುಕ್ ಕೊಟ್ಟ ರುದ್ರ. ಆ ಫೋನಿಂದ ತಕ್ಷಣ ಮನಿಷಾಳಿಗೆ ಕಾಲ್ ಮಾಡಿ ಸ್ಪೀಕರ್ನಲ್ಲಿಟ್ಟ. ಫೋನ್ ರಿಂಗ್ ಆಗ್ತಿದೆ. ಇಷ್ಟರಲ್ಲಿ ರುದ್ರ ತನ್ನ ಮನುಷ್ಯರಿಗೆ ಯಾವುದೇ ಸನ್ನೆ ಮಾಡಿದ್ರಿಂದ ಒಬ್ಬ ವ್ಯಕ್ತಿ ಯಾರಿಗೋ ಫೋನ್ ಮಾಡ್ತಾ ಅಲ್ಲಿಂದ ಹೊರಟೋದ. ಇಷ್ಟರಲ್ಲಿ ಒಬ್ಬ ಸೆಕ್ಯೂರಿಟಿ ರುದ್ರನಿಗಾಗಿ ಒಂದು ಚೇರ್ ತಂದು ಹಾಕ್ತಾ. ಆ ಚೇರ್ನಲ್ಲಿ ಕೂತ್ಕೊಂಡ ರುದ್ರ. ಫೋನ್ ರಿಂಗ್ ಆಗ್ತಾ ಆಗ್ತಾ ಆಲ್ಮೋಸ್ಟ್ ಕಟ್ ಆಗೋ ಟೈಮ್ಗೆ ಫೋನ್ ಲಿಫ್ಟ್ ಮಾಡಿದ ಮನುಷ್ಯ. ಹೇ ರಿಷಿ, ಏನು ಇನ್ನೂ ನನ್ನ ಜೊತೆ ಯಾವ ಸಂಬಂಧ ಇಲ್ಲ ಅಂತಿದೆ, ಮತ್ತೆ ಯಾಕೆ ಕಾಲ್ ಮಾಡಿದ್ಯಾ ಅಂತ ಕೇಳಿದ್ಲು ಮನುಷ್ಯ. ಎಲ್ಲಿದ್ಯಾ ಮನುಷ್ಯ ಅಂತ ಸೀರಿಯಸ್ ಆಗಿ ಕೇಳಿದ ರಿಷಿ. ನನ್ನ ಇಂಡಿಯಾ ಬಿಟ್ಟು ಓಡ್ ಹೋಗು ಅಂತಾನೆ ಹೇಳಿದ್ದೆ ಅಲ್ವಾ, ಇನ್ನು ನಾನು ಎಲ್ಲಿದ್ರೆ ನಿನಗೆ ಯಾಕೆ ಬಿಡು ಅಂತ ನಿಷ್ಠೂರವಾಗಂದ್ಲು ಮನುಷ್ಯ. ಪ್ಲೀಸ್ ಮನುಷ್ಯ, ಎಲ್ಲಿದ್ಯಾ ಅಂತ ಹೇಳು, ರುದ್ರ ನಿನಗಾಗಿ ಹುಡುಕ್ತಿದ್ದಾನೆ, ಸಿಕ್ಕರೆ ನಿನ್ನ ಕೆಲಸ ಮುಗ್ದಂತೆ ಅಂತಂದ ರಿಷಿ. ರುದ್ರ ನನಗಾಗಿ ಹುಡ್ಕೋದೇನು, ಯಾಕೆ ಸ್ವಲ್ಪ ಗಾಬರಿಯಾಗಿ ಕೇಳಿದ್ಲು ಮನುಷ್ಯ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವ್ನು ನಿನಗಾಗಿ ಹುಡುಕ್ತಿದ್ದಾನೆ, ಆ ಇನ್ಫಾರ್ಮೇಷನ್ ಅಂತೂ ಬಂದಿದೆ ಅಂತ ಹೇಳಿದ ರಿಷಿ ರುದ್ರನ ಸನ್ನಿಯಂತೆ. ಆ ಮಾತಿಗೆ ಮನುಷ್ಯ ಒಂದು ಕ್ಷಣ ಸೈಲೆಂಟಾಗಿದ್ದು, ಆ ನಂತರ ಸ್ವಲ್ಪ ಅನುಮಾನವಾಗಿ, ರಿಷಿ, ನೀನು ನನ್ನ ಜೊತೆ ಸುಳ್ಳು ಹೇಳ್ತಿದ್ಯಾ? ರುದ್ರ ಬೆಂಗಳೂರಿನಲ್ಲಿ ಇಲ್ಲ ಅಂತ ಬಾಂಬೆಗೆ ಹೋಗಿದ್ದಾನೆ ಅಂತ ಆಲ್ರೆಡಿ ನಮ್ಮವರು ಇನ್ಫಾರ್ಮೇಷನ್ ತಂದಿದ್ದಾರೆ. ಹಾಗಿರುವಾಗ ನನ್ನನ್ನು ಯಾಕೆ ಹುಡುಕ್ತಾನೆ ಅಂತಂದ್ಲು ಮನುಷ್ಯ. ಆ ಮಾತಿಗೆ ಶಾಕ್ ಆದ ರುದ್ರ. ಸಡನ್ನಾಗಿ ಅವನ ಫೇಸ್ನಲ್ಲಿ ಬದಲಾದ ಎಕ್ಸ್ಪ್ರೆಷನ್ಸ್ ನೋಡಿದ ರಿಷಿ ಫೋನ್ನಲ್ಲಿರೋ ಮನುಷ್ಯ ಜೊತೆ, ಹೌದಾ, ನಿನಗವನು ಮುಂಬೈಗೆ ಹೋಗಿದ್ದಾನೆ ಅಂತ ಕನ್ಫರ್ಮ್ ಆಗಿ ಗೊತ್ತಾ ಅಂತ ಕೇಳಿದ ರಿಷಿ. ಕನ್ಫರ್ಮ್ ಆಗಿ ಗೊತ್ತು, ನಾನು ಕರೆಕ್ಟ್ ಇನ್ಫಾರ್ಮೇಷನ್ ಜೊತೆ ಇದ್ದೀನಿ ಅಂತ ಅಂದ್ಲು ಮನುಷ್ಯ. ಸರಿ, ಒಂದು ವೇಳೆ ಅವನಿಗೆ ವಿಷಯ ಪೂರ್ತಿಯಾಗಿ ತಿಳಿದು ಹೋದರೆ ನಿನ್ನ ಖಂಡಿತವಾಗಿಯೂ ಹುಡುಕೊಂಡು ಬರ್ತಾನೆ. ಆಮೇಲೆ ನಿನ್ನನ್ನು ಕೊಲ್ಲೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಕನಿಷ್ಠ ಇವಾಗಿನಾದರೂ ನನ್ನ ಮಾತು ಕೇಳಿ ಈ ಹಾಗೆ ಪ್ರತಿಷ್ಠೆ ನಿಲ್ಲಿಸ್ಬಿಡು, ನಾವಿಲ್ಲಿಂದ ದೂರ ಹೋಗಿ ಮದುವೆ ಮಾಡ್ಕೊಂಡು ಹ್ಯಾಪಿಯಾಗಿರೋಣ ಅಂತ ಕೇಳಿದ ರಿಷಿ. ಆ ಕ್ಷಣದಲ್ಲಿಯೂ ರಿಷಿ ಅವಳನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡೋದನ್ನು ನೋಡಿ ರುದ್ರ ನಕ್ಕದ. ಆದರೆ ಮನುಷ್ಯ ಬಗ್ಗೆ ಅವನಿಗೆ ಪೂರ್ತಿಯಾಗಿ ತಿಳಿದಿರೋದ್ರಿಂದ ಅವಳು ಈ ಪ್ರಪೋಸಲ್ಗೆ ಒಪ್ಪೋದಿಲ್ಲ ಅಂತ ಖಂಡಿತವಾಗಿಯೂ ರಿಷಿಯನ್ನು ಯಾಮಾರಿಸಲು ಯಾವುದೋ ಕತೆ ಹೇಳ್ತಾಳೆ ಅಂತ ಊಹಿಸಿದ್ದ. ಅವನ ಊಹೆಯನ್ನು ನಿಜ ಮಾಡ್ತಾ ಫೋನ್ನಲ್ಲಿರೋ ಮನುಷ್ಯ, ಮದುವೆ ಏನು ಮಾಡ್ಕೊಳ್ಳೋಣ ಬಿಡು ರಿಷಿ, ಆ ರುದ್ರ ಪೂರ್ತಿಯಾಗಿ ನಾಶವಾದ ಮೇಲೆ ಮಾಡ್ಕೊಳ್ಳೋಣ, ಸದ್ಯಕ್ಕೆ ನನಗೊಂದು 1 ಕೋಟಿ ಬೇಕು, ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸು ಅಂದ್ಲು ಮನುಷ್ಯ. ಆ ಮಾತಿಗೆ ರಿಷಿ ಮುಖದಲ್ಲಿ ಒಂದು ಸಣ್ಣದೊಂದು ನೋವು ಕಾಣಿಸೋದನ್ನು ರುದ್ರ ಗಮನಿಸ್ತಲೇ ಇದ್ದ. ಆದರೆ ರಿಷಿ ತಕ್ಷಣ ಚೇತರಿಸ್ಕೊಂಡು, ಈಗ 1 ಕೋಟಿ ಯಾಕೆ, ಈಗಾಗಲೇ ನಿನಗೆ ಸುಮಾರು 20 ಕೋಟಿವರೆಗೆ ಕೊಟ್ಟಿದ್ದೀನಿ, ಹಾಗೆ ಅಮೌಂಟ್ ನಿನಗೆ ಕೊಡ್ತಾ ಹೋದರೆ ಅಲ್ಲಿ ನನ್ನ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ ರಿಷಿ. ನೀನು ಬಿಸ್ನೆಸ್ ಯಾಕೆ ಪ್ರಾಬ್ಲಮ್ ಮಾಡ್ಕೋಬೇಕು, ಇಲ್ಲಿ ಹೇಗಿದ್ರು ಆ ರುದ್ರ ಬಿಸ್ನೆಸ್ ಎಲ್ಲ ನಿನಗೆ ಒಪ್ಸಿದಾನಲ್ವಾ, ಇಲ್ಲಿಂದ ತಗೋಬೋದಲ್ಲ. ನಿನಗೆ ಬೇಕು ಅಂದರೆ ಆ ಮಾತ್ರ ಕೊಡೋದಕ್ಕೆ ಸಾಧ್ಯ ಇಲ್ವಾ ನಿನ್ನ ಫ್ರೆಂಡ್ ಅಂತ ಕೇಳಿದ್ಲು ಮನುಷ್ಯ. ಇಷ್ಟರಲ್ಲಿ ರುದ್ರ, ಹಣ ಕೊಡ್ತೀನಿ ಅಂತ ಹೇಳಿ ಅವಳು ಎಲ್ಲಿದ್ದಾಳೆ ಅಂತ ಕೇಳೋದು ರಿಷಿಗೆ ಸನ್ನೆ ಮಾಡ್ದ. ಅದಕ್ಕೆ ತಲೆದೂಗಿ, ಸರಿ ಕಳಿಸ್ತೀನಿ, ಆದರೆ ನೀನು ಎಲ್ಲಿದೆಯಾ ಅಂತ ಹೇಳು, ನಾನು ಒಂದು ಸಲ ನಿನ್ನ ಭೇಟಿ ಆಗಬೇಕು ಅಂತಂದ ರಿಷಿ. ಅಬ್ಬಾ, ಹೇಳ್ತಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಏಕೆ ರಿಷಿ, ಈಗ ನಿನ್ನನ್ನು ಭೇಟಿಯಾಗೋದಕ್ಕಾಗಲ್ಲ ಅಂತಂದ್ಲು ಮನುಷ್ಯ. ಓಕೆ, ಹಾಗಾದರೆ ನನಗೆ ಕೂಡ ಈಗ ನಿನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂತಂದ ರಿಷಿ.
ಅವನ ಮಾತಿಗೆ ಮನುಷ್ಯ ಶಾಕ್ ಆದಂತೆ, ಏನಾಯಿತು ರಿಷಿ ಹಾಗೆ ಮಾತಾಡ್ತಿದ್ಯಾ? ನಿನ್ನಿಂದ ಇದನ್ನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಆ ರುದ್ರನ ಪತನದಲ್ಲಿ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಈಗ ಹಣ ಕೊಡ್ತಿದ್ರೆ ಹೇಗೆ? ಅವ್ನು ಹುಚ್ಚನಾಗಿ ರೋಡ್ ಮೇಲೆ ಬರಬೇಕು, ಆನಂತರ ನಾವಿಬ್ಬರು ತಕ್ಷಣ ಮದುವೆ ಮಾಡ್ಕೊಳ್ಳೋಣ, ಓಕೆನಾ? ಸದ್ಯಕ್ಕೆ ಅಮೌಂಟ್ ಟ್ರಾನ್ಸ್ಫರ್ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಮನೀಷಾ. ಕಟ್ಟಾದ ಫೋನ್ ನೋಡಿ ನಕ್ಕು, ಏನೋ ಅವಳಿಗೆ ಇಲ್ಲಿವರೆಗೆ 20 ಕೋಟಿ ಕೊಟ್ಟಿದೆಯಾ ಅಂತ ವ್ಯಂಗ್ಯವಾಗಿ ಕೇಳಿದ ರುದ್ರ. ಆ ಮಾತಿಗೆ ತಲೆ ತಗ್ಗಿಸ್ದ ರಿಷಿ. ಇಷ್ಟರಲ್ಲಿ ರುದ್ರ ಮೊಬೈಲ್ಗೆ ಒಂದು ಮೆಸೇಜ್ ಬಂದು ಅದನ್ನು ನೋಡಿ ನಕ್ಕೊಂಡ ರುದ್ರ. ನಿನ್ನನ್ನು ಅಮಾಯಕ ಅನ್ನಬೇಕು, ಅತಿ ತಿಳುವಳಿಕೆಯವನು ಅಂತ ಅನ್ನಬೇಕು, ನನಗಂತೂ ಅರ್ಥ ಆಗ್ತಿಲ್ಲ. ಎನಿವೆ, ನೀನು ಇಲ್ಲೇ ಎಂಜಾಯ್ ಮಾಡು, ಅಗತ್ಯ ಇದ್ದಾಗ ನಾನು ಮತ್ತೆ ಬರ್ತೀನಿ ಅನ್ನುತ್ತಾ ಅಲ್ಲಿಂದ ಎದ್ದ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ ರಿಷಿ. ನೀನು ಹುಡುಗಿ ಹತ್ರ ಹೋಗ್ತಿದ್ದೀನಿ ಅಂದ ರುದ್ರ. ಅವಳು ಎಲ್ಲಿದ್ದಾಳೆ ಅಂತ ಹೇಳಿಲ್ವಲ್ಲ, ಹೇಗೆ ಹೋಗ್ತೀಯಾ ಅಂತ ಕೇಳಿದ ರಿಷಿ. ಈಗಾಗಲೇ ಅವಳು ನಿನ್ನ ಜೊತೆ ಮಾತಾಡುವಾಗ ಕಾಲ್ ಟ್ರ್ಯಾಕ್ ಮಾಡಿದೆ ಅಂತಂದ ರುದ್ರ. ಆ ಮಾತಿಗೆ ಸ್ವಲ್ಪ ಆಶ್ಚರ್ಯಪಟ್ಟು ಮತ್ತೆ ತಕ್ಷಣ ರುದ್ರ, ನಾನು ಕೂಡ ಮನುಷ್ಯ ಹತ್ರ ಬರ್ತೀನಿ ಅಂತಂದ ರಿಷಿ. ಯಾಕೆ, ಇನ್ನೂ ಅವಳನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳಿದ ರುದ್ರ. ಇಲ್ಲ, ನನಗೆ ಕೆಲವು ವಿಷಯಗಳಲ್ಲಿ ಕ್ಲಾರಿಟಿ ಬೇಕು, ಪ್ಲೀಸ್ ನನ್ನ ಕರ್ಕೊಂಡು ಹೋಗು ರುದ್ರ ಅಂತಂದ ರಿಷಿ. ಅಷ್ಟರಲ್ಲಾಗಲೇ ಪೆಟ್ಟುಗಳಿಂದ ಮೈಯೆಲ್ಲ ರಕ್ತ ತುಂಬ ಹೋಗಿತ್ತು. ಮನುಷ್ಯ ಎದ್ದು ನಡೆಯುವಂತೆಯೂ ಇಲ್ಲ. ಆದ್ದರಿಂದ ಸೆಕ್ಯೂರಿಟಿ ಕಡೆಗೆ ನೋಡಿ ಸನ್ನೆ ಮಾಡಿದ್ರಿಂದ ಸೆಕ್ಯೂರಿಟಿ ಅವನ ಕೈಗಳ ಕಾಲುಗಳಿಗಿದ್ದ ಕಟ್ಟನ್ನು ಬಿಚ್ಚಿ ಅವನನ್ನು ಕರ್ಕೊಂಡು ಹೋಗಿ ರಿಷಿ ಕಾರ್ನಲ್ಲಿ ಕೂರಿಸಿದ್ರು. ರುದ್ರ ಹೋಗಿ ಪಕ್ಕದಲ್ಲಿ ಕೂತು ರಿಷಿಯನ್ನು ಒಂದು ಸಲ ನೋಡಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಟ್ರ್ಯಾಕ್ ಆದ ಅಡ್ರೆಸ್ಗೆ ಕಾರನ್ನು ಓಡಿಸೋದಕ್ಕೆ ಶುರು ಮಾಡ್ದ. ಮತ್ತೊಂದು ಕಡೆ ಅಷ್ಟೊತ್ತಿಗಾಗಲೇ ಅನ್ಸೂಯ ಮಕ್ಕಳು ಮನೆಗೆ ಬಂದು 1 ವಾರ ಕಳೆದಿತ್ತು. ಈ 3 ದಿನಗಳಲ್ಲಿ ಅನ್ಸೂಯ ತನ್ನ ಪೂರ್ತಿ ಸಮಯವನ್ನು ಮಕ್ಕಳಿಗಾಗಿ ಕೊಟ್ಟಳು. ನಿಜಕ್ಕೂ ವೀರನನ್ನು ಲೆಕ್ಕಿಸ್ಕೊಳ್ತಾನೇ ಇಲ್ಲ, ಅದನ್ನು ಬಿಟ್ಟೇ ಬಿಟ್ಲು. ಅದನ್ನೆಲ್ಲ ನೋಡ್ತಿದ್ದ ವೀರಾಗೆ ಒಂದು ಕಡೆ ಇಷ್ಟು ವರ್ಷಗಳ ನಂತರ ಮಕ್ಕಳು ಹತ್ತಿರ ಬಂದಿದ್ದಕ್ಕೆ ಅವಳ ಹಂಬಲ ಹಾಗೇ ಇರುತ್ತೆ ಬಿಡು, ಅವಳ ಸಂತೋಷವೇ ನನ್ನ ಮುಖ್ಯ ಅಂತ ಸಮಾಧಾನ ಮಾಡ್ಕೊಳ್ತಿದ್ರು. ತಾನಿಲ್ಲಿ ಅನ್ಸೂಯಾಳಿಗೆ ದೂರವಾಗ್ತಿದ್ದೀನೋ ಅಂತ ಒಂದು ಸಣ್ಣ ಪೊಸೆಸಿವ್ನೆಸ್ ಅವನಲ್ಲಿ ಮೂಡ್ತು. ಆ ಎರಡರ ಮಧ್ಯೆ ಅವನು ಎತ್ತ ಸಾಗಬೇಕಂತ ತಿಳಿಯದಂತಿದ್ದಾನೆ. ಆ ದಿನ ವೀರ ತನ್ನ ಟಿಫಿನ್ ತಾನೇ ಹಾಕ್ಕೊಂಡು ತಿಂತಿದ್ದಾನೆ. ಅವನೆದುರೇ ಕೂತು ಅನ್ಸೂಯ ಮಕ್ಕಳಿಬ್ಬರಿಗೂ ಮಾತು ಹೇಳ್ತಾ ಪ್ರೀತಿಯಿಂದ ತಿನ್ನಿಸ್ತಿದ್ದಾಳೆ. ಮೂವರ ಹರಟೆ ಮಧ್ಯೆ ಅಲ್ಲಿ ವೀರ ಇರೋ ವಿಷಯವನ್ನೇ ಅವರೆಲ್ಲರೂ ಮರೆತು ಹೋದರು. ಅವರನ್ನು ನೋಡುತ್ತಲೇ ಅವರ ಅಟೆನ್ಷನ್ ಪಡೆಯಲು ಅನ್ಸೂಯ ಮಕ್ಕಳನ್ನ ಸ್ಕೂಲಿಗೆ ಜಾಯಿನ್ ಮಾಡಬೇಕು ಅಂತ ಹೇಳ್ದ ವೀರ. ಆ ಮಾತಿಗೆ ಅನ್ಸೂಯ ಮಕ್ಕಳು ತಮ್ಮ ಲೋಕದಿಂದ ಹೊರಗೆ ಬಂದು ವೀರ ಕಡೆ ನೋಡಿದ್ರು. ಯಾಕೆ ಹಾಗೆ ನೋಡ್ತಿದ್ಯಾ? ಅವ್ರನ್ನ ಮನೆಯಲ್ಲಿ ಹಾಗೆ ಇರಿಸ್ಬಿಡ್ತೀಯಾ ಏನು? ಯಾವುದಾದ್ರೂ ಒಳ್ಳೆ ಸ್ಕೂಲ್ ಹತ್ರದಲ್ಲಿದ್ದರೆ ನೋಡು, ತಕ್ಷಣ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳ್ದ ವೀರ. ಹೌದಲ್ವಾ, ನಾನು ಈ ವಿಷಯವನ್ನೇ ಮರ್ತು ಹೋದೆ ವೀರ. ಸರಿ, ಖಂಡಿತವಾಗಿಯೂ ಒಳ್ಳೆ ಸ್ಕೂಲ್ ಯಾವುದು ಅಂತ ವಿಚಾರಿಸ್ತೀನಿ ಅಂತ ನಗ್ತಾ ಹೇಳಿ ಮತ್ತೆ ಮಕ್ಕಳ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ಲು ಅನ್ಸೂಯ. ನೀನು ಆ ವಿಷಯವನ್ನೇ ಅಲ್ಲ, ಇನ್ನು ಬಹಳಷ್ಟು ವಿಷಯಗಳನ್ನ ಮರೆತು ಹೋಗ್ತಿದ್ಯಾ ಅಂತ ಸಾಂಬಾರು ಹಾಕೊಳ್ತಾ ಅಂತಂದ ವೀರ. ಆ ಮಾತಿಗೆ ಚಕ್ಕನೆ ಅವನ ಕಡೆ ನೋಡಿದ್ಲು ಅನ್ಸೂಯ. ವೀರ ಅವಳ ಕಡೆ ನೋಡದೆಯೇ ತಿನ್ನೋದಕ್ಕೆ ಶುರು ಮಾಡ್ದ. ಅದವಳಿಗೆ ಹೀಗೋ ಅನಿಸಿದ್ರಿಂದ, ಏನು ವೀರ, ಮಕ್ಕಳು ಬಂದ ಮೇಲೆ ನಿನ್ನನ್ನು ಲೆಕ್ಕಿಸ್ಕೊಳ್ತಿಲ್ಲ ಅಂತ ಫೀಲ್ ಆಗ್ತಿದೆಯಾ ಅಂತ ಕೇಳಿದ್ಲು ಅನ್ಸೂಯ. ಪರವಾಗಿಲ್ಲ, ಈ ಪ್ರಶ್ನೆ ಕೇಳಿದೆ ಅಂದರೆ ಲೆಕ್ಕಿಸ್ಕೊಳ್ತಿಲ್ಲ ಅಂತ ನಿನಗೂ ಅನ್ನಿಸ್ತಿದೆ, ಬಟ್ ಅವೆಲ್ಲ ಈಗಲ್ಲ, ಆಮೇಲೆ ಮಾತಾಡೋಣ, ಮೊದಲು ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸು ಅಂತ ಕೈ ತೊಳ್ಕೊಂಡು ಅಲ್ಲಿಂದ ರೂಮ್ಗೆ ಹೊರಟು ಹೋದ ವೀರ. ಅವನ ಮಾತುಗಳಲ್ಲೇ ಅವನು ಬೇಸರ ಮಾಡ್ಕೊಂಡಿರೋದು ಅರ್ಥ ಆಗಿದ್ದರಿಂದ ಅನ್ಸೂಯ ಮಕ್ಕಳಿಗೆ ತಿನ್ನಿಸಿ ಹೋಗಿ ಅವ್ರನ್ನ ಆಟ ಆಡೋದಕ್ಕೆ ಹೇಳಿ ರೂಮಿನೊಳಗೆ ಹೋದ್ಲು. ಅಷ್ಟರಲ್ಲಾಗಲೇ ವೀರ ಪೂರ್ತಿಯಾಗಿ ರೆಡಿಯಾಗಿ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಹೊರಗೆ ಬರ್ತಿದ್ದಾನೆ. ಒಳಗೆ ಬರ್ತಿರೋ ಅವಳನ್ನು ನೋಡಿ, ಏನು ನನ್ನ ರೂಮಿಗೆ ಬರ್ತಿದ್ಯಾ ಅಂತ ಕೇಳಿದ ವೀರ. ನಿನ್ನ ರೂಮಾ? ಅದೇನು ವೀರ, ಇದು ನಮ್ಮಿಬ್ಬರ ರೂಮ್ ಅಲ್ವಾ ಅಂತ ಕೇಳಿದ್ಲು ಅನ್ಸೂಯ. ಹೌದು, ಇದು ಒಂದು ಕಾಲದಲ್ಲಿ ನಮ್ಮಿಬ್ಬರ ರೂಮ್ ಆಗಿತ್ತು. ಕೆಲವು ದಿನಗಳಿಂದ ನೀನು ಈ ರೂಮಿಗೆ ಫ್ರೆಶ್ ಆಗೋದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಬರ್ತಿಲ್ಲ, ಅದು ನಿನಗೆ ನೆನಪಿದೆಯಾ ಅಂತ ಕೇಳಿದ ವೀರ. ಅಂದರೆ ಮಕ್ಕಳು ಸಣ್ಣವರಲ್ವಾ, ಹೆದರ್ತಾರೆ ಅಂತ ಅವ್ರ ಹತ್ರ ಇರ್ತಿದ್ದೆ ವೀರ, ಅವ್ರಿಗೆ ಸ್ವಲ್ಪ ಇಲ್ಲಿ ಅಭ್ಯಾಸ ಆದರೆ ಅನ್ನುತ್ತಾ ನಿಲ್ಲಿಸಿದ್ಲು ಅನ್ಸೂಯ. ನೀನು ಬೇಜಾರು ಮಾಡ್ಕೊಳ್ತಿದ್ಯಾ ಅಂತ ಅಷ್ಟು ಕಷ್ಟಪಟ್ಟು ನಿನ್ನ ಮಕ್ಕಳನ್ನ ನಿನಗೆ ಹತ್ತಿರ ಮಾಡಿದೆ, ಅದರ ಅರ್ಥ ನೀನು ನನಗೆ ದೂರ ಆಗಬೇಕು ಅಂತಲ್ಲ, ಅದು ಸ್ವಲ್ಪ ನೋಡ್ಕೊ ಅಂತ ಹೇಳಿ
ಅವಳ ಪಕ್ಕದಿಂದ ಹೊರಗೆ ಹೊರಟು ಹೋದ ವೀರ. ಅವನ ಮಾತು ಕೇಳಿದ ಅಳಿಗೆ ಮನಸ್ಸಿನಲ್ಲಿ ನೋವಾಯಿತು. ನಿಜ ತಾನೇ, ನನ್ನ ಮಕ್ಕಳನ್ನು ನನಗಾಗತ್ತರ ಮಾಡಿದ ವೀರನನ್ನು ನಾನು ಇಗ್ನೋರ್ ಮಾಡೋದು ತಪ್ಪಲ್ವಾ? ಅವ್ರನ್ನ ನೋಡಿದ ಆನಂದದಲ್ಲಿ ನಾನು ಈ ವಿಷಯ ಹೇಗೆ ಮರೆತು ಹೋದೆ? ಮಕ್ಕಳಿಗೆ ನೀಡೋ ಸಮಯ ಮಕ್ಕಳಿಗೆ ನೀಡಬೇಕು, ವೀರನಿಗೆ ನೀಡೋ ಸಮಯ ವೀರಾಗಿ ನೀಡಬೇಕು ಅಂತ ತನ್ನಲ್ಲಿ ತಾನು ಅಂದ್ಕೊಂಡ್ಳು ಅನಸೂಯ. ಮತ್ತೊಂದು ಕಡೆ ಸುರಭಿ ಹೊರಟು ಹೋದ ನಂತರ ರೂಮಿಗೆ ಹೋಗ್ಬಿಟ್ಟ ವಿರಾಜ್. ಅವ್ರನ್ನ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲದೆ ಸಂಜೆವರೆಗೆ ಅವರನ್ನು ಕೆಣಕಲಿಲ್ಲ ಮೌನಿತಾ. ಡಿನ್ನರ್ ಸಮಯದಲ್ಲಿ ಕೆಳಗೆ ಬಂದ ವಿರಾಜ್. ಇಬ್ಬರು ಸೈಲೆಂಟಾಗಿ ಡಿನ್ನರ್ ಮುಗಿಸಿದ ಮೇಲೆ ಹಾಲ್ನಲ್ಲಿ ಕೂತರು. ಮೌನವಾಗಿ ಕೂತ ಮಗನನ್ನು ಪರೀಕ್ಷಕವಾಗಿ ನೋಡಿದ್ಲು ಮೌನಿತಾ. ಅವನು ಯಾವುದೋ ಗಂಭೀರವಾದ ಆಲೋಚನೆಯಲ್ಲಿದ್ದಾನೆ ಅಂತ ಅವಳಿಗೆ ತಕ್ಷಣ ಅರ್ಥ ಆಯಿತು. ಅದರಿಂದ ವಿರಾಜ್ ಯಾಕಾಗಿದೆಯಾ ಅಂತ ಕೇಳಿದ್ಲು ಮೌನಿತಾ. ಆದರೂ ಅವನು ಏನೂ ಮಾತಾಡಲಿಲ್ಲ. ಆದ್ದರಿಂದ ನಿನ್ನೆ ವಿರಾಜ್ ಏನಾಯಿತು, ಚಂದ್ರ ನಿಮ್ಮ ಜೊತೆ ಏನು ಮಾತಾಡಿದ್ರು ಅಂತ ಕೇಳಿದ್ಲು ಮೌನಿತಾ. ಆಗ ವಿರಾಜ್ ಆಲೋಚನೆಯಲ್ಲಿದ್ದಂತೆ ಡ್ಯಾಡಿ ಏನು ಮಾತಾಡಿದ್ರು ಅನ್ನೋದು ಪಕ್ಕಕ್ಕಿಟ್ರೆ ಈಗ ಡ್ಯಾಡಿ ಆದಷ್ಟು ಬೇಗ ಹೊರಗೆ ಬರಬೇಕು ಮಮ್ಮಿ, ಇಲ್ದಿದ್ರೆ ನಾವೆಲ್ಲ ಪ್ರಾಬ್ಲಮ್ನಲ್ಲಿ ಬೀಳ್ತೀವಿ ಅಂತಂದ. ಆ ಮಾತಿಗೆ ಅರ್ಥವಾಗದವಳಂತೆ ನೋಡ್ತಾ, ಪ್ರಾಬ್ಲಮ್ನಲ್ಲಿ ಬೀಳ್ತೀವ? ಏನು ಪ್ರಾಬ್ಲಮ್? ಆದರೂ ನಿಜಕ್ಕೂ ಏನು ನಡೆದಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಅವನ ಹತ್ತಿರದಿಂದ ಬಂದಮೇಲೆ ಸುರಭಿ ಕೂಡ ಡಲ್ಲಾಗಿ ಹೋದ್ಲು. ಈಗ ನೀನೂ ಹಾಗೇ ಇದೆಯಾ? ನಿಜಕ್ಕೂ ಏನು ನಡೀತಿದೆ ಅಂತ ನನಗೆ ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಕೇಳಿದ್ಲು ಮೌನಿತಾ. ಏನು ನಡೀತು ಅಂದರೆ ಏನು ಹೇಳಿ ಮಮ್ಮಿ? ಅವ್ರನ್ನ ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ, ಆಸ್ತಿಗಳೆಲ್ಲ ನಿನ್ನ ಹೆಸರಿನಲ್ಲಿ ಬರ್ಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ, ಎಲ್ಲ ಓಕೆ. ಆದರೆ ಯಾವುದರ ಮೇಲಾದರೂ ಸಿಗ್ನೇಚರ್ ಮಾಡುವಾಗ ಓದಬೇಕು ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಗುಂಗಿನಲ್ಲಿ ನೀನಿದು ಅನಗತ್ಯವಾದ ಪೇಪರ್ಸ್ ಮೇಲೆ ಸಿಗ್ನೇಚರ್ ಮಾಡಿದೀಯಾ, ಅದೇ ಇಂದು ಅವರಿಗೆ ಆಯುಧವಾಯಿತು, ನಮಗೆ ಪೆಟ್ಟಾಯಿತು ಅಂತ ಅಂದ ವಿರಾಜ್. ಅವನು ಹೇಳ್ತಿರೋದನ್ನು ಕೇಳ್ತಿರೋ ಮೌನಿತಾಳಿಗೆ ಯಾವುದು ಎಚ್ಚರಿಕೆ ಗಂಟೆ ಬಾರಿಸ್ತಂತ ಅನ್ನಿಸ್ತಿದ್ರೆ, ನಿಜಕ್ಕೂ ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದೆಯೋ ಮೊದಲು ಅದನ್ನು ಹೇಳು ಅಂತ ಕೇಳಿದ್ಲು. ಇನ್ನು ಹೇಳಲು ಏನೂ ಇಲ್ಲ ಮಮ್ಮಿ, ಪೂರ್ತಿಯಾಗಿ ಮುಳುಗಿ ಹೋಗಿದ್ದೀವಿ. ನೀನು ನಿನ್ನ ಹೆಸರಿನಲ್ಲಿ ನಮ್ಮ ಪ್ರಾಪರ್ಟಿ ಎಲ್ಲ ಇದೆ ಅಂತ ಅಂದ್ಕೊಂಡಿದ್ಯಾ, ಆದರೆ ಅದೆಲ್ಲ ಈಗ ಡ್ಯಾಡಿ ಮೊದಲ ಹೆಂಡತಿ ಮಗಳ ಹೆಸರಿನಲ್ಲಿದೆ ಅಂತ ಹೇಳಿದ ವಿರಾಜ್. ಆ ಮಾತು ಕೇಳಿ ಶಾಕ್ ಆದ ಮೌನಿತಾ ಸೋಫಾದಿಂದು ಏನು ಮಾತಾಡ್ತಿದ್ಯಾ ವಿರಾಜ್ ಅಂತ ಕಿರ್ಚಿದಂತೆ ಕೇಳಿದ್ಲು. ಪ್ರಾಪರ್ಟಿ ಪೂರ್ತಿ ರಂಜನಿ ಹೆಸರಿನಲ್ಲಿದೆ ಅಂತ ವಿರಾಜ್ ಹೇಳಿದ್ದಕ್ಕೆ ಕುಳಿತ ಜಾಗದಿಂದ ಎದ್ದೇ ಬಿಟ್ಲು ಮೌನಿತಾ. ಶಾಕ್ ಆಗ್ತಾ ಕೇಳಿದ್ಲು, ನಾನು ಹೇಳ್ತಿರೋದು ನಿಜ ಮಮ್ಮಿ, ನಿಮ್ಮ ತಂದೆ ಸೇರಿ ನಿಮ್ಮ ಅಗತ್ಯಗಳಿಗೆ ಡ್ಯಾಡಿಯನ್ನು ಬಳಸ್ಕೊಂಡ್ರಿ, ಅವರು ತಮ್ಮ ಅಗತ್ಯಕ್ಕೆ ನಿಮ್ಮ ಪೊಲಿಟಿಕಲ್ ಪವರ್ ಬಳಸ್ಕೊಂಡ್ರು. ಯಾರ ಅಗತ್ಯಗಳು ಅವ್ರಿಗೆ ತೀರಿದ್ವು, ಯಾರ ಲೈಫ್ ಅವರು ಲೀಡ್ ಮಾಡಿದ್ರು, ಹಾಗೆ ಇದ್ಬಿಟ್ಟಿದ್ರೆ ಮುಗಿತಿತ್ತು. ಆದರೆ ನೀನೇನೋ ಮಾಡಬೇಕಂತ ಅವ್ರನ್ನ ಜೈಲಿಗೆ ಕಳಿಸ್ದೆ. ಆಲ್ರೆಡಿ ನಿನ್ನಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದವರು ನಿನಗೇ ತಿಳಿದಂತೆ ನಿನ್ನ ಹೆಸರಿನಲ್ಲಿದ್ದ ಪೂರ್ತಿ ಪ್ರಾಪರ್ಟಿಯನ್ನು ತನ್ನ ಹೆಸರಿಗೆ ಬದಲಿಸ್ಕೊಂಡು ಈಗ ಮತ್ತೆ ಅದನ್ನು ತನ್ನ ಹೆಸರಿನಿಂದ ಎಲ್ಲಿದ್ದಾಳೆ ಅಂತ ತಿಳಿಯದ ತನ್ನ ಮಗಳ ಹೆಸರಿಗೆ ಬದಲಿಸಿದ್ದಾರೆ ಅಂತ ಅಂದ ವಿರಾಜ್. ಆ ಮಾತು ಕೇಳಿ ಶಾಕ್ ಆಗ್ತಾ ಅಷ್ಟರಲ್ಲಿ ಅನುಮಾನದಿಂದ, ಎಲ್ಲಿದ್ದಾಳೆ ಅಂತ ತಿಳಿಯದ ಮಗಳ ಹೆಸರಿಗೆ ಬದಲಿಸೋದು ಏನು ವಿರಾಜ್? ಅವನ ಮಗಳು ಯಾವಾಗಲೂ ತೀರ್ ಹೋದ್ಲು ಅಲ್ವಾ ಅಂತ ಕೇಳಿದ್ಲು ಮೌನಿತಾ. ಇಲ್ಲ ಮಮ್ಮಿ, ಅವಳು ಬದುಕಿದ್ದಾಳೆ, ಆದರೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಈಗ ಅವಳು ಸಿಗ್ನೇಚರ್ ಮಾಡಿದರೆ ಮಾತ್ರ ನಮ್ಮ ಪ್ರಾಪರ್ಟಿ ನಮಗೆ ಬರುತ್ತೆ. ನಿನಗೆ ಗೊತ್ತಾ, ನಾವಿರ್ತಿರೋ ಈ ಮನೆ ಕೂಡ ನಮ್ಮದಲ್ಲ. ಅವನ ಮಗಳು ಬಂದು ಇಲ್ಲಿ ನಿಂತರೆ ನಾವು ಬರೀ ಬಟ್ಟೆಯಲ್ಲಿ ಹೊರಗೆ ಹೋಗೋ ಸಿಚುವೇಷನಲ್ಲಿದ್ದೀವಿ ಅಂತ ಹೇಳಿದ ವಿರಾಜ್. ಆ ಮಾತುಗಳಿಗೆ ದಂಗಾದ ಮೌನಿತಾ ಮತ್ತೆ ಸೋಫಾದಲ್ಲಿ ಕೂತ್ಕೊಳ್ತಾ, ಏನಿದು ಇವ್ರು ಹೀಗೆ ಮಾಡಿದ್ರು? ನಿಜಕ್ಕೂ ನನ್ನ ಕಣ್ಣು ತಪ್ಪಿಸಿ ಇಷ್ಟು ಮಾಡೋದು ಹೇಗೆ ಸಾಧ್ಯ ಆಯಿತು? ಈ 4 ವರ್ಷಗಳು ನನಗೊಂದು ದಿನವೂ ಸ್ವಲ್ಪ ಕೂಡ ಅನುಮಾನ ಬರಲಿಲ್ಲ ಅಂತವಳು ಅಂದ್ಲು ಮೌನಿತಾ. ಅಷ್ಟರಲ್ಲಾಗಲೇ ಅವಳ ಎದೆ ಬಡಿದುಕೊಳ್ತಿದೆ. 4 ವರ್ಷಗಳ ಹಿಂದೆ ಒಂದು ಸಲ ಹಾರ್ಟ್ ಅಟ್ಯಾಕ್ ಬಂದಿತ್ತು. ಅದು ಮತ್ತೆ ಮರುಕಳಿಸುವಂತೆ ಅವಳ ಮೈಯೆಲ್ಲ ಬೆವರಿನಿಂದ ತೇವವಾಗಿ ವಿಪರೀತ ಟೆನ್ಷನ್ ಮಾಡ್ಕೊಳ್ತಿದ್ದಾಳೆ. ಅದನ್ನು ನೋಡಿ, ಮಮ್ಮಿ ಪ್ಲೀಸ್ ನೀನು ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ, ಹೇಗಾದರೂ ಮಾಡಿ ನಾವು ನಮ್ಮ ಪ್ರಾಪರ್ಟಿಗಳನ್ನ ಸ್ವಂತ ಮಾಡ್ಕೊಳ್ಳೋಣ ಅಂತಂದ ವಿರಾಜ್. ಇದೇನು ಕರ್ಮವೋ ನಮಗೆ, ಎಲ್ಲ ನಮ್ಮದಾದ್ಮೇಲೆ ಹೀಗೆ 3ನೇ ವ್ಯಕ್ತಿ ಬಂದು ಹದ್ದಿನಂತೆ ಹೊತ್ತೊಯ್ಯುವುದೇನು ಅಂತ ಬೇಸರದಿಂದ ಅಂದ್ಲು ಮೌನಿತಾ. ಕೆಲವು ಸಲ ನಾವು ಮಾಡಿದ ತಪ್ಪುಗಳೇ ತಿರುಗಿ ನಮಗೆ ನೋವು ನೀಡುತ್ತವೆ ಮಮ್ಮಿ, ಆ ವಿಷಯ ನಾನು ನಿನಗೆ ಹೇಳೋ ಅಗತ್ಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ ಅಂತಂದ ವಿರಾಜ್. ಅಂದರೆ ನೀನು ಕೂಡ ನನ್ನದೇ ತಪ್ಪು ಅಂತ ಹೇಳ್ತಿದ್ಯಾ? ಇಷ್ಟು ನಡೆದ ಮೇಲೆ ಆ ಮನುಷ್ಯ
ಇಷ್ಟು ಮಾಡಿದ ಮೇಲೆಯೂ ನೀನು ನನ್ನದೇ ತಪ್ಪು ಅಂತ ಹೇಳ್ತಿದ್ಯಾ ಅಂತ ಕೇಳಿದ್ಲು ಮೌನಿತಾ. ನಿನ್ನದೇ ತಪ್ಪು ಮಮ್ಮಿ. ಆ ದಿನ ನಿನಗೆ ಇಷ್ಟವಿಲ್ಲದ ಮದುವೆ ಮಾಡಿದಾಗ ಎದುರಿಸಿ ಹೋಗಬೇಕಿತ್ತು. ಹೋಗಲಾಗದೆ ಅವ್ರನ್ನ ಮದುವೆ ಆದೆ. ಆಮೇಲೆ ಆ ಮದುವೆಗೆ ಬದ್ಧಳಾಗಿರಬೇಕಿತ್ತು. ಆದರೆ ಇರಲಾಗಲಿಲ್ಲ. ನೀನು ಇಷ್ಟ ಬಂದಂತ ಮಾಡಿದೆ. ಕೆಲವು ವರ್ಷಗಳ ಕಾಲ ನಮ್ಮನ್ನು ಲೆಕ್ಕಿಸ್ಕೊಳ್ದೆ ನಿನ್ನಿಷ್ಟಕ್ಕೆ ನೀನು ಬದುಕ್ದೆ. ನಿನ್ನ ಸ್ವಾರ್ಥ ನೀನು ನೋಡಿಕೊಂಡೆ. ಅವ್ರಿಗೆ ಮಾತ್ರ ಯಾವ ಸಪೋರ್ಟ್, ಯಾವ ಸುಖ ಆ ಮನುಷ್ಯನಿಗೆ ನೀಡಿದೆ. ಅವ್ರನ್ನ ಒಂದು ಸರ್ಕಲ್ನಲ್ಲಿ ಕಟ್ಟಿ ಹಾಕ್ತೆ. ಕೊನೆಗೆ ನಿನ್ನ ಸ್ವಾರ್ಥಕ್ಕಾಗಿ ಅವ್ರನ್ನ ಜೈಲಿಗೆ ಕಳಿಸ್ದೆ. ಇಲ್ಲಿ ಅವರ ತಪ್ಪಿಗಿಂತ ನನಗೆ ನಿನ್ನ ತಪ್ಪೇ ಜಾಸ್ತಿ ಕಾಣಿಸ್ತಿದೆ ಅಂತಂದ ವಿರಾಜ್. ಮಗ ಕೂಡ ಹಾಗೆ ಮಾತಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ ಮೌನಿತಾ ನಿಜವಾಗಿಯೂ ನಾನು ತಪ್ಪು ಮಾಡಿದ್ದೀನ ಅಂತ ತನ್ನಲ್ಲಿ ತಾನು ಅಂದ್ಕೊಂಡ್ಳು. ಅವಳ ಸಂಘರ್ಷ ಅರ್ಥ ಮಾಡಿಕೊಂಡ ವಿರಾಜ್ ಮೆಲ್ಲಗೆ, ಇಟ್ಸ್ ಓಕೆ ಮಮ್ಮಿ, ನಡೆದದ್ದು ನಡೆದು ಹೋಯಿತು. ಬಟ್ ನೀನೇನೋ ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್, ಏನಾದರೂ ಒಂದು ಮಾಡೋಣ ಅಂತಂದ ವಿರಾಜ್. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರಲಿ ವಿರಾಜ್, ಅರ್ಜೆಂಟಾಗ ಚಂದ್ರ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕಿ ಹಿಡಿಬೇಕು ಅಂತ ಅನ್ನುತ್ತಲೇ ಇಷ್ಟಕ್ಕೂ ಅವನ ಮಗಳ ಹೆಸರೇನು ಅಂತ ಕೇಳಿದ್ಲು. ರಂಜನಿ ಅಂತ ಕೇಳಿದ ವಿರಾಜ್. ರಂಜನಿ, ಹಾಗಾದರೆ ಈಗ ಅರ್ಜೆಂಟಾಗಿ ಅವಳನ್ನ ಹುಡುಕಿ ಹಿಡಿದು ಕೊಲ್ಲಬೇಕು, ಇಲ್ದಿದ್ರೆ ಬಂದು ಆಸ್ತಿ ಪೂರ್ತಿ ಸ್ವಂತ ಮಾಡ್ಕೊಳ್ತಾಳೆ ಅಂತ ಅಂದ್ಲು ಮೌನಿತಾ. ಆ ಮಾತು ಕೇಳಿದ ಕೂಡಲೇ ಶಾಕ್ ಆಗ್ತಾ, ವಾಟ್, ಏನು ಮಾತಾಡ್ತಿದ್ಯಾ ಮಮ್ಮಿ? ಅವಳನ್ನ ಕೊಂದು ಹಾಕ್ತೀಯಾ? ಅವಳನ್ನ ಕೊಂದರೆ ನಿನಗೆ ಬರೋ ಲಾಭ ಏನು ಮಮ್ಮಿ ಅಂತ ಕೇಳಿದ ವಿರಾಜ್. ಲಾಭ ಏನು ಅಂತ ಕೇಳ್ತೀಯೇನೋ ವಿರಾಜ್? ಈ ಪ್ರಾಪರ್ಟಿ ಮೇಲೆ ನನಗೆ ಪವರ್ ಆಫ್ ಆಟನಿ ಇದೆ. ಅವಳನ್ನು ಕೊಂದರೆ ಆಟೋಮೆಟಿಕ್ಕಾಗಿ ಪವರ್ ಆಫ್ ಆಟನಿಯಿಂದ ನನಗಿರೋ ಪೊಲಿಟಿಕಲ್ ಪವರ್ನಿಂದ ನಮ್ಮ ಪ್ರಾಪರ್ಟಿ ನಾವು ಸ್ವಂತ ಮಾಡ್ಕೊಳ್ಬಹುದು ಅಂತ ಅಂದ್ಲು ಮೌನಿತಾ. ತಕ್ಷಣ ವಿರಾಜ್ ಅವಳ ಆಲೋಚನೆಗಳನ್ನ ತಡೀತಾ, ನೋ ಮಮ್ಮಿ, ಇದಕ್ಕಾಗಿ ಇಷ್ಟು ಮಾಡೋ ಅಗತ್ಯ ಇಲ್ಲ. ಇದರ ಬದಲಾಗ ರಂಜನಿ ಎಲ್ಲಿದ್ದಾಳೆ ಅಂತ ಕರ್ಕೊಬಂದು ಡ್ಯಾಡಿಯನ್ನು ಬಿಡಿಸಿದ್ರೆ ಅವರೇ ನಮ್ಮ ಆಸ್ತಿ ನಮಗೆ ನೀಡಿಬಿಡ್ತಾರೆ ಅಂತಂದ ವಿರಾಜ್. ಆ ಮಾತಿಗೆ ಮೌನಿತಾ ವಿರಕ್ತಿಯಿಂದ, ನೀನು ಇನ್ನೂ ಅವರು ನಿನಗೆ ಏನೋ ಒಳ್ಳೇದು ಮಾಡ್ತಾರೆ ಅಂತ ನಂಬಿದೀಯ ವಿರಾಜ್? ನನ್ನ ತಪ್ಪು ಅಂದೆ, ಅದಕ್ಕೆ ನಾನೇನನ್ನಲ್ಲ. ಆದರೆ ಅವ್ರನ್ನ ನಂಬಿದರೆ ಮಾತ್ರ ನೀನು ಮೋಸ ಹೋಗ್ತೀಯಾ ಅಂತಂದ್ಲು ಮೌನಿತಾ. ಇಲ್ಲ ಮಮ್ಮಿ, ಅವ್ರು ತುಂಬ ನಂಬಿಕೆಯಿಂದ ಹೇಳಿದರು. ಖಂಡಿತವಾಗಿಯೂ ನಮಗೆ ಫೇವರಾಗಿ ಮಾಡ್ತಾರೆ. ನಿನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ನಾವಂದ್ರೆ ಅವ್ರಿಗೆ ತುಂಬ ಇಷ್ಟ ಅಂತಂದ ವಿರಾಜ್. ಏನು, ನನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ನೀವಂದರೆ ತನಗಿಷ್ಟವೇ ಅನ್ನುತ್ತಾ ಜೋರಾಗಿ ನಕ್ಕ ಮೌನಿತಾ ತಕ್ಷಣ ತನ್ನ ಮೊಬೈಲ್ ಓಪನ್ ಮಾಡಿ ಒಂದು ವಿಡಿಯೋ ತೆಗೆದು ವಿರಾಜ್ಗೆ ತೋರಿಸಿದ್ಲು. ಆ ವಿಡಿಯೋ ನೋಡಿದ ವಿರಾಜ್ ಹಣೆಗಂಟಿಗ್ತ. ಒಂದು ಕಾಲದಲ್ಲಿ ಡ್ರಗ್ಸ್ ಬಿಡಿಸೋ ಕ್ರಮದಲ್ಲಿ ಹಾಸ್ಪಿಟಲ್ನಲ್ಲಿದ್ದ ವಿರಾಜ್ ಹತ್ರಕ್ಕೆ ಚಂದ್ರ ಸ್ವತಃ ಡ್ರಗ್ಸ್ ತಂದು ನಿದ್ರಿಸ್ತಿದ್ದ ವಿರಾಜ್ಗೆ ಇಂಜೆಕ್ಟ್ ಮಾಡ್ತಿರೋ ವಿಡಿಯೋ ಅದರಲ್ಲಿ ಪ್ಲೇ ಆಗ್ತಿದೆ. ನೋಡಿದೆ ಅಲ್ವ, ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ರೆ ಆ ದೊಡ್ಡ ಮನುಷ್ಯ ನಿನ್ನನ್ನು ಇನ್ನೂ ಆ ಪ್ರಪಾತಕ್ಕೆ ತಳ್ಳೋದಕ್ಕೆ ನಿನಗೆ ಡ್ರಗ್ಸ್ ಸೇರಿಸಿದ್ದಾನೆ. ಹಾಗಿರುವಾಗ ನೀನು ಇನ್ನೂ ಅವರನ್ನು ನಂಬ್ತಿದೀಯಾ ಅಂತ ಕೇಳಿದ್ಲು ಮೌನಿತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.